ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಮೊನ್ನೆ ದಿನ ಒಂದು ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿ ಶ್ರೀನಿವಾಸಪುರ ಅಂತ ಒಂದು ಏರಿಯಾದಲ್ಲಿ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಈ ರಾಜಗೋಪಾಲ್ ನಗರದ ಒಬ್ಬ ರೌಡಿ ಶೀಟರ್ ಬೈ ನೇಮ್ ಪವನ್ ಅಂತ ಹೇಳಿ ಅಲಿಯಾಸ್ ಕಡುಬು ಅಂತೇಳಿ ಈತ ಒಬ್ಬ ಅಲ್ಲಿ ಶ್ರೀನಿವಾಸ ನಗರಕ್ಕೆ ಬಂದು ಅಲ್ಲಿ ರಘು ಅನ್ನೋವನ್ನು ಹುಡ್ಕೊಂಡು ಬಂದಿರ್ತಾನೆ. ಬೇಸಿಕಲಿ ಇವನಿಗೆ ಸಿಟ್ಟಿರೋದು ಇವರು ಕೆಲವು ಜನ ಹುಡುಗರುಗಳು ಸೇರಿಕೊಂಡು ಇವನ ಬಗ್ಗೆ ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಟು ಒಂದು ನಮ್ಮಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ವಾರೆಂಟ್ ಇರುತ್ತೆ, ಅದರಲ್ಲಿ ಅರೆಸ್ಟ್ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಸಿಟ್ಟಿರ್ತದೆ ಈಗ ಒಂದೂವರೆ ತಿಂಗಳ ಹಿಂದೆ. ಸೊ ಹಾಗಾಗಿ ಇವನು ಅವರು ಯಾರು ಇವನಿಗೆ ಡೌಟ್ ಇರ್ತದೆ, ಯಾರು ಹೇಳಿರ್ಬೋದು ಪೊಲೀಸ್ಗೆ ಅಂತ ಹೇಳಿ ಅಂಥವ್ರನ್ನ ಹುಡ್ಕೊಂಬಂದಿರ್ತಾನೆ. ರಘು ಅನ್ನೋನು ಹುಡ್ಕೊಂಬರ್ತಾನೆ, ಅವ್ನು ಸಿಗೋದಿಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಅವನ ರಘುನ ಒಬ್ಬ ಫ್ರೆಂಡ್ ಇರ್ತಾನೆ ವಿಶ್ವಾಸ್ ಅಂತ ಹೇಳಿ, ಅವನಿಗೆ ಇವನು ಮಚ್ಚಲ್ಲಿ ಸ್ವಲ್ಪ ಹೊಡೆದು ಮತ್ತು ಅಟ್ಯಾಕ್ ಎಲ್ಲ ಮಾಡ್ತಾನೆ. ಇದು ಮೊನ್ನೆ ರಾತ್ರಿ ಆಗಿರೋದು ಇನ್ಸಿಡೆಂಟು. ಇದು ಇನ್ಸಿಡೆಂಟ್ ಆದಮೇಲೆ ನಮ್ಮಲ್ಲಿ ಎಫ್ ಐ ಆರ್ ಕೂಡ ಆಗುತ್ತೆ, ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ಆಗುತ್ತೆ. ತದನಂತರ ಈ ಇನ್ಸಿಡೆಂಟ್ ಆದಮೇಲೆ ಈ ಇನ್ಸಿಡೆಂಟ್ಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ಒಂದು ವಿಡಿಯೋ, ಅಂದರೆ ಅದು ಒಂದು ಇನ್ನೊಂದು ಇನ್ಸಿಡೆಂಟ್ ಆಗಿರ್ತದೆ. ಅದು ಒಂದು ತಿಂಗಳ ಹಿಂದೆ, ಸುಮಾರು ಒಂದು ತಿಂಗಳ ಹಿಂದೆ ಆಗಿರ್ತದೆ. ಅದರಲ್ಲಿ ಏನಂದರೆ ಇವನು ಪವನ್ ಏನಿರ್ತಾನೆ, ಇವನು ಒಬ್ಬ ನಾಗಾರ್ಜುನ ಅಂತ ಹೇಳಿ ಒಬ್ಬ ಹುಡುಗನಿಗೆ ಹೊಡೆದು ಮತ್ತು ಅವನ್ನ ಅರೆಬತ್ಲೆ ಮಾಡಿ ಅಲ್ಲಿಂದ ಓಡಿಸೋ ಅಂಥದ್ದು ಒಂದು ವಿಡಿಯೋ, ಅದು ಎಲ್ಲರಿಗೂ ಒಂದು ಲೀಕ್ ಆಗುತ್ತೆ. ಸೊ ಇದೆಲ್ಲ ನೀವೆಲ್ಲ ನೋಡಿದ್ದೀರ ಅದು. ಸೊ ಅದು ಒಂದು ತಿಂಗಳ ಹಿಂದೆ ಆಗಿರ್ತಕ್ಕಂಥ ಅದು ಘಟನೆ. ಆ ಘಟನೆನೂ ಕೂಡ ಪೊಲೀಸ್ನವ್ರಿಗೆ ಯಾರೂ ತಿಳಿಸಿರೋದಿಲ್ಲ. ಅದರಲ್ಲಿ ವಿಕ್ಟಿಮ್ ಇದ್ದಾನೆ ನಾಗಾರ್ಜುನ ಅನ್ನೋನು, ಅವನು ಕೂಡ ಬಂದು ಕಂಪ್ಲೇಂಟ್ ಕೊಟ್ಟಿರಲ್ಲ. ಯಾಕಂದರೆ ಅವನು ಅವ್ರದ್ದು ಫ್ಯಾಮ್ಲಿ ಒಳ್ಳೆ ಫ್ಯಾಮ್ಲಿ ಅಂತ ಅವನು ಹೇಳೋದು. ಸೊ ಹಾಗಾಗಿ ಇದ್ರ ಬಗ್ಗೆ ಯಾವುದು ಮುಂದೆ ಒರೆಸೋದು ಬೇಡ ಅಂತ ಹೇಳ್ಬಿಟ್ಟು ಅವನು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ. ಸೊ ಈ ಎರಡು ಇನ್ಸಿಡೆಂಟ್ ವಿಚಾರದಲ್ಲಿ ಪ್ಲಸ್ ಮತ್ತು ರಾಜಗೋಪಾಲ್ ನಗರದಲ್ಲಿ ಸಾಕಷ್ಟು ಕೇಸ್ಗಳು ಇವನ ಮೇಲಿದೆ. ಪ್ಲಸ್ ನಮ್ಮಲ್ಲಿ ಒಂದು ಕೇಸ್ ಇತ್ತು 2017 ಒಂದು ಕೇಸು. ಸೊ ಈ ಎಲ್ಲ ವಿಚಾರದಲ್ಲಿ ನಾವು ನಿನ್ನೆ ಎಲ್ಲ ಮಾಧ್ಯಮದಲ್ಲೆಲ್ಲ ಬಂದ ಮೇಲೆ ಈತನನ್ನು, ಈ ಪವನ್ನು ಮತ್ತು ಆ ವಿಡಿಯೋದಲ್ಲಿ ಕಂಡುಬಂದಂತಹ ನಾಗಾರ್ಜುನನ್ನು ನಾವು ಹುಡ್ಕೋದಕ್ಕೆ ಶುರು ಮಾಡ್ತೀವಿ. ನಿನ್ನೆ ರಾತ್ರಿ ನಮಗೆ ನಾಗಾರ್ಜುನ ನಮಗೂ ಸಿಗ್ತಾನೆ. ಸಿಕ್ಕ ಮೇಲೆ ಆತ ಬಂದು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಆತ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾನೆ. ಸೊ ಆ ವಿಚಾರದಲ್ಲಿ ಒಂದು ಕಂಪ್ಲೇಂಟು ಕೂಡ ರಿಜಿಸ್ಟರ್ ಆಗಿದೆ. ಸೊ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟಲ್ಲಿ ವಿಶ್ವಾಸ್ ಅನ್ನೋನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಈಗ 2 ದಿವಸದಲ್ಲಿ ಈತನ ಮೇಲೆ 2 FIR ದಾಖಲಾಗಿದ್ದಾವೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಸೊ ಈ ವಿಚಾರದಲ್ಲಿ ನಿನ್ನೆ ರಾತ್ರಿ ಏನು ಕಂಪ್ಲೇಂಟ್ ಆಗುತ್ತೆ ಈ ಒಂದು ನಾಗಾರ್ಜುನದ್ದು ನಮ್ಮ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ, ಆ ವಿಚಾರದಲ್ಲಿ ನಾವು ಒಂದು ಟೀಮ್ ಮಾಡ್ತೀವಿ. ನಮ್ಮ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅಂತ ಹೇಳಿ. ಸೊ ಇಬ್ಬರದು ಒಂದು ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಈತನ ಪವನನ್ನು ಹಿಡಿಯೋದಕ್ಕೆ ನಾವು ಒಂದು ಕಾರ್ಯಾಚರಣೆ ಶುರು ಮಾಡ್ತೀವಿ. ಸೊ ಈ ವಿಚಾರದಲ್ಲಿ ಇವತ್ತಿನ ನಮಗೆ ಸ್ವಲ್ಪ ಸಾಕಷ್ಟು ಮಾಹಿತಿ, ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಆತ ಇಲ್ಲಿ ಉಳ್ಳಾಳ ಉಪನಗರದಲ್ಲಿ ಇಲ್ಲಿ ಏನು ಬೆಳಗಿನ ಜಾವ ಇಲ್ಲಿದ್ದಾನಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಇವನು ಮೊಬೈಲ್ ಲೊಕೇಶನ್ನು ಸುಮಾರು 3:15 ಒಂದು ಸತಿ ಆನ್ ಮಾಡ್ತಾನೆ, ಅದರದ್ದು ಲೊಕೇಶನ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಮ್ಮ ಟೀಮುಗೂ ಸುಬ್ರಹ್ಮಣ್ಯ ಟೀಮು ಮತ್ತು ನಮ್ಮ ನಾಗೇಶ್ ಟೀಮ್ ಇಲ್ಲಿ ಬರ್ತಾರೆ, ಬಂದು ಆತನನ್ನು ಇಲ್ಲಿ ಹುಡುಕ್ತಾರೆ. ಬಹುಶಃ ನಮ್ಗೆ ಗೊತ್ತಾಗಿರತಕ್ಕಂಥದ್ದು ಏನಂದರೆ ಇಲ್ಲಿ ಬೆಳಗಿನ ಜಾವ ಇದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜನ ಎಲ್ಲ ಓಡಾಡೋದು ಬೆಳಗ್ಗೆ, ಮತ್ತು ಇಲ್ಲಿ ರಾಬರಿ ಮಾಡ್ಬೋದು, ಕಳ್ಳತನ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಆತ ಇಲ್ಲಿ ಬಂದಿದ್ದ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಆ ವಿಚಾರದಲ್ಲಿ ಅವನು ಸ್ಕೂಟ್ರಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಪೊಲೀಸ್ನವರು ಅವನ್ನ ಅಡ್ಡಗಟ್ಟಿ ಅವನಿಗೆ ವಾರ್ನಿಂಗು ಕೂಡ ಕೊಡ್ತಾರೆ ಸರೆಂಡರ್ ಆಗೋದಕ್ಕೆ. ಆತ ಸರೆಂಡರ್ ಆಗೋದಿಲ್ಲ. ಇಮಿಡಿಯೇಟಾಗಿ ಅವನ ಹತ್ರ ಒಂದು ಚಾಕು ಇರುತ್ತೆ, ಆ ಚಾಕುನ ತಗೊಂಡು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ವೆಂಕಟೇಶ್ ಅವನಿಗೆ ಅಟ್ಯಾಕ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ವಾರ್ನಿಂಗ್ ಮಾಡಿ ಗುಂಡಲ್ಲಿ ಒಂದು ಗುಂಡನ್ನು ಗಾಳಿಯಲ್ಲಿ ಹಾರಿಸ್ತಾರೆ ವಾರ್ನಿಂಗ್ ಮಾಡಿ. ಆದರೂ ಕೂಡ ಅವನು ಕೇಳೋದಿಲ್ಲ. ಆವಾಗ ಆತನ ಕಾಲಿಗೆ ಗುಂಡನ್ನು ಹಾರಿಸ್ತಾರೆ ಟು ಸೆಕ್ಯೂರ್ ಮಾಡೋದಕ್ಕೆ. ಸೊ ಅದಾದಮೇಲೆ ಆತನನ್ನು ಸೆಕ್ಯೂರ್ ಮಾಡಿ ಇಮಿಡಿಯೇಟಾಗಿ ಬೋತ್ ನಮ್ಮ ವೆಂಕಟೇಶ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಈತ ಅಕ್ಯೂಸ್ಡ್ ಪವನ್ ಇಬ್ಬರೂ ಕೂಡ ನಾವು ಈ ಲಕ್ಷ್ಮೀ ಹಾಸ್ಪಿಟಲ್ ಕರ್ಕೊಂಡೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸ್ತೀವಿ.
ಅಲ್ಲಿಂದ ಮತ್ತೆ ಇಮಿಡಿಯೇಟಾಗಿ ನಾವು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತೀವಿ. ಈಗ ಸದ್ಯದಲ್ಲಿ ಇಬ್ಬರು ಕೂಡ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಸರ್, ಈ ನಾಗಾರ್ಜುನನ್ನ ವಿವಸ್ತ್ರಗೊಳಿಸೋದಕ್ಕೂ ಮುಂಚೆ ಈ ಪವನ್ನ ಯಾವುದೋ ಒಂದು ಬಾರ್ ಮುಂದೆ ಏನೋ ಹಿಡ್ಕೊಂಡು ಆತನಿಗೂ ಯಾರೋ ನವೀನು ಮತ್ತೆ ನಾಗಾರ್ಜುನ ಇಬ್ಬರು ಸೇರಿ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಥರ ಅರೆ ಬೆತ್ತಲೆ ಮಾಡಿ ಹೊಡೆದಿದ್ದಾರೆ. ಇಲ್ಲ, ಬಟ್ ಅದ್ರ ಬಗ್ಗೆ ನಮಗೆ ಇನ್ನೂ ಮಾಹಿತಿ ಇಲ್ಲ. ಅದು ಸುಳ್ಳು ಅಂತ ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ. ಬಟ್ ಆದರೂ ಕೂಡ ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ. ಇದೇ 2 ಕೇಸ್ಗಳಲ್ಲಿ ನಾವೀಗ ದಾಖಲಿಸ್ಕೊಂಡಿದ್ದೀವಿ. ಇದೇ 2 ಕೇಸ್ಗಳಲ್ಲಿ ನಾವು ಅದನ್ನು ಕೂಡ ತನಿಖೆಯನ್ನು ಮಾಡ್ತೀವಿ ನಾವು.